ಅಂತಂದರೆ ಅವರಿಗೆ ಒಂದು ಬಹಳ ರೇರ್ ಕಂಡೀಷನ್ ಇತ್ತು. ಅದನ್ನು ಸ್ಪಾಂಡೈಲೋ ಎಪಿಫೈಸಿಯಲ್ ಡಿಸ್ಪ್ಲೇಸಿಯಾ ಅಂತೀವಿ. ಆಲ್ಮೋಸ್ಟ್ ಅದು 1.5 ಲಕ್ಷ ಮತ್ತು 1 ಲಕ್ಷ ಜನಕ್ಕೆ ಒಬ್ಬರಿಗೆ ಬರೋಂಥದ್ದು ಕಂಡೀಷನ್. ಅದನ್ನು ನಾವು ಪಿಕಪ್ ಮಾಡಿ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ಇದು ನಾವು ಸ್ವಲ್ಪ ಟ್ರೈನಿಂಗ್ ಎಲ್ಲ ಆರ್ಥೋಪೆಡಿಕ್ ಸ್ಪೆಷಲಿಸ್ಟ್ ಟ್ರೈನಿಂಗಲ್ಲಿ ಇದೆಲ್ಲ ನಾವು ನೋಡಿದ್ವಿ. ಅಬ್ರಾಡಲ್ಲಿದ್ದೆ ನಾನು, ಇಂಗ್ಲೆಂಡಲ್ಲಿ ಒಂದು 5 ವರ್ಷ. ಸೊ ಅಲ್ಲಿ ನಮಗೆ ಇದು ಎಕ್ಸ್ಪೀರಿಯನ್ಸ್ ಇತ್ತು. ಅದನ್ನೇ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಅವ್ರಿಗೆ ಯೂಸ್ ಮಾಡಿರೋ ಇಂಪ್ಲಾಂಟ್ಸ್ ಆಗಲಿ ಅಥವಾ ಟ್ರೀಟ್ಮೆಂಟ್ ಕೊಟ್ಟಿರೋ ಏನು ಸ್ಟ್ಯಾಂಡರ್ಡ್ಸ್ ಇದೆ, ಸ್ಟ್ಯಾಂಡರ್ಡ್ ಆಫ್ ಕೇರ್ ಭಾಳ ಹೈ. ಸೊ ಅವರಿನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ಅವ್ರ ಫ್ಯಾಮಿಲಿಯವರು ಇದ್ದಾರೆ ಇಲ್ಲಿ. ಬಟ್ ನಾನು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಹೇಳಿದ್ದೀನಿ ದಟ್ ನಾನು ಪೇಷಂಟ್ ಅವ್ರ ಹೆಸರು ಅಥವಾ ಅವ್ರ ಡೀಟೇಲ್ಸ್ ಏನು ಹೊರಗಡೆ ಬಿಡಲ್ಲ ಅಂತ. ಓನ್ಲಿ ಪ್ಯೂರ್ಲಿ ಬಿಕಾಸ್ ನನಗೆ ಅವ್ರದ್ದು ಪರ್ಸನಲ್ ಐಡೆಂಟಿಟಿ ರೆಸ್ಪೆಕ್ಟ್ ಮಾಡಬೇಕಂತ ಇದೆ ಅಷ್ಟೇ. ನಾವು ಇದು ಮಾಡೋ ಕಾರಣ ಏನು, ಈ ಥರ ಕಂಡೀಷನ್ಸ್ ಮತ್ತು ಈ ಥರ ಏನು ರೇರ್ ಅಪರೂಪ ಪ್ರಾಬ್ಲಮ್ಸ್ ಇರುತ್ತಲ್ಲ ಅದನ್ನು ನಾವು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಹೇಳೋಕ್ಕೆ. ಸೊ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತಂತಂದರೆ, ಅವರು ಗುಲ್ಬರ್ಗಾದಲ್ಲಿ ಸುಮಾರು ಆರ್ಥೋಪೆಡಿಕ್ ಹಾಸ್ಪಿಟಲ್ಸಲ್ಲಿ ಹೋಗಿದ್ದಾರೆ, ಸೊಲಾಪುರಲ್ಲೂ ಹೋಗಿದ್ದಾರೆ, ಬ್ಯಾಂಗ್ಳೂರಿಗೆ ಹೋಗಿದ್ರು, ಆ್ಯಂಡ್ ಭಾಳ ಜನ ಹೋಗಿದ್ರು ಅವರು. ಬಟ್ ಎಲ್ಲಿ ಅವರಿಗೆ ಅಷ್ಟು ಸರಿ ಟ್ರೀಟ್ಮೆಂಟ್ ಆಗಲಿಲ್ಲ. ಸೊ ಇದನ್ನು ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ್ವಿ. ಇವರು ಫಸ್ಟ್ ಟೈಮ್ ಬಂದಾಗ ನಮ್ಮ ಹತ್ರ ನಾವು ಅವರಿಗೆ ಏನಿದೆ ಡಿಸೀಸ್ ಪ್ರಾಬ್ಲಮ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ. ಆ್ಯಂಡ್ ಅವರಿಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದೆ, ನಾನು ಎಲ್ಲ ವಿಚಾರಿಸಿ ಅಂತ ಹೇಳಿದ್ದೆ. ಒಂದು 2-3 ಪ್ಲೇಸಸ್ ಅಡ್ರೆಸ್ ಕೂಡ ಕೊಟ್ಟಿದ್ವಿ. ಹೋಗಿ ಈ ಥರ ಎಲ್ಲಿ ಫೆಸಿಲಿಟೀಸ್ ಆಗುತ್ತೆ, ಈ ಥರ ಸೌಲಭ್ಯ ಎಲ್ಲಿದೆ ಅಲ್ಲೂ ಒಂದ್ಸತಿ ವಿಚಾರಿಸಿ ಬನ್ನಿ ಅಂತ, ಇದ್ರದ್ದು ಕಾಂಪ್ಲೆಕ್ಸಿಟಿ ಆಫ್ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋಕ್ಕೆ. ಆದಮೇಲೆ ಮತ್ತೆ ಪುನಃ ಒಂದು 3 ಮಂತ್ಸ್ ಆದಮೇಲೆ ನಮ್ಮ ಹತ್ರ ಬಂದರು. ಆ್ಯಂಡ್ ಅವ್ರದ್ದು ಫಸ್ಟ್ ಸೈಡ್ ಹಿಪ್ ರಿಪ್ಲೇಸ್ಮೆಂಟ್, ಕಾಂಪ್ಲೆಕ್ಸ್ ಹಿಪ್ ರಿಪ್ಲೇಸ್ಮೆಂಟ್ ಆಗಿದ್ದು ಲಾಸ್ಟ್ ಇಯರ್ ಅಕ್ಟೋಬರಲ್ಲಿ. ಭಾಳನೇ ಚೆನ್ನಾಗಾದ್ರು. ಆಮೇಲೆ ಮಾರ್ಚಲ್ಲಿ ಮತ್ತೆ ಪುನಃ ಬಂದು ಇನ್ನೊಂದು ಸೈಡ್ ಆಗಿತ್ತು. ಈಗ ನಾವು ಜೂನಲ್ಲಿದ್ದೀವಿ. ಇಷ್ಟುವರೆಗೆ ಸರಿ ಇದ್ದಾರೆ. ಇದೇನು ಕಂಡೀಷನ್ ಇದೆ ಅಂತಂದರೆ, ಹುಟ್ಟಿದಾಗಿಂದ ಬಂದಿರೋ ಕಂಡೀಷನ್ ಸರ್ ಇದು. 1.5 ಲಕ್ಷ ಮಕ್ಕಳಲ್ಲಿ ಒಬ್ರಿಗೆ ಬರೋದು. ಅದರಿಂದ ಏನಾಗುತ್ತೆ ಅಂತಂದರೆ, 2 ಹಿಪ್ ಜಾಯಿಂಟ್ಸ್ ಡೆವಲಪ್ ಆಗಲ್ಲ. ಸೊ ಅವರಿಗೆ ನಡೆಯೋಕ್ಕೆಲ್ಲ ಸರಿಯಾಗಲ್ಲ, ಲೆವೆಲ್ ಸರಿ ಇರಲ್ಲ, ಪೇನ್ ಇರುತ್ತೆ, ಬ್ಯಾನಿ ಇರುತ್ತೆ. ಬೆಳೀತಾ ಎಲ್ಲರದು ಜಾಯಿಂಟ್ಸ್ ಡೆವಲಪ್ ಆಗಬೇಕು, ಬಟ್ ಅವರಲ್ಲಿ ಜಾಯಿಂಟೇ ಡೆವಲಪ್ ಆಗಲ್ಲ. ಸೊ ಆ ಜಾಯಿಂಟ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ವಿ. ಅಂತಂದರೆ ಅದು ಆರ್ಟಿಫಿಷಿಯಲ್ ಜಾಯಿಂಟ್ ಮಾಡಿಕೊಟ್ಟಿದ್ವಿ 2 ಹಿಪ್ ಜಾಯಿಂಟ್ಸಲ್ಲಿ. ಅಂದರೆ ಹುಟ್ಟಿದಾಗಿಂದ ಎಕ್ಸಾಕ್ಟ್ಲಿ ಆಗಲ್ಲ, ಬಟ್ ಹುಟ್ಟಿ 1 ವರ್ಷ 2 ವರ್ಷಲ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಅದು ಕಂಡೀಷನ್. ಸಿಮ್ಟಮ್ಸ್ ಪೇನ್, ಲೆಗ್ ಲೆಂತ್ ಕರೆಕ್ಟ್ ಇರಲ್ಲ, ನಡೆಯೋಕ್ಕೆ ಸರಿ ಇರಲ್ಲ, ಮತ್ತು ಅವರು ಲಿಂಪ್ ಅಂತೀವಿ, ಅಂದರೆ ವಾಕಿಂಗ್ ಪ್ಯಾಟರ್ನ್ ಸರಿ ಇರಲ್ಲ, ಸ್ಟ್ರೆಂತ್ ಡೆವಲಪ್ ಆಗಿರಲ್ಲ, ಮತ್ತು ಅದರಿಂದ ಸ್ಪೈನ್ ಪ್ರಾಬ್ಲಮ್ಸ್ ಬರುತ್ತೆ, ಬೇರೆ ಜಾಯಿಂಟ್ಸಲ್ಲೂ ಪ್ರಾಬ್ಲಮ್ ಬರುತ್ತೆ. ಇದನ್ನು ಆಟೋಸೋಮಲ್ ರೆಸೆಸಿವ್ ಅಂದರೆ ಹುಟ್ಟಿದಾಗಿಂದ ನಮ್ದೇನು ಕ್ರೋಮೋಸೋಮ್ಸ್ ಮತ್ತು ಬ್ಲಡ್ಡಲ್ಲಿ ನಮ್ದೇನು ಜೀನ್ಸ್ ಕ್ರೋಮೋಸೋಮ್ಸ್ ಎಲ್ಲ ಇರುತ್ತಲ್ಲ, ಆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ. ಇಲ್ಲ, ಇದು ಏನು ಕಂಡೀಷನ್ ಇದೆ ಅದು ರೆಸೆಸಿವ್ ಅಂತಂದರೆ, ಈಗ ಇವ್ರದ್ದು ನೆಕ್ಸ್ಟ್ ಮಕ್ಕಳಿಗೆ ಬರೋ ಚಾನ್ಸ್ ಇವ್ರ ಹತ್ರನೇ, ಇವ್ರ ಥರ ಕಂಡೀಷನ್ ಇನ್ನೊಬ್ಬರ ಜೊತೆ ಮದುವೆ ಆಯಿತು ಅಂತಂದರೆ ಅವರಿಗೆ ಬರೋ ಚಾನ್ಸ್ 1 in 4. ಅಷ್ಟು ಕಾಮನ್ ಅಲ್ಲ ಇದು. ಸ್ಟಾರ್ಟಿಂಗಲ್ಲಿ ಸೀರಿಯಲ್ ಎಕ್ಸ್ರೇಸ್ ಅಂತೀವಿ. ಅಂತಂದರೆ ಅವ್ರು ಹೇಗೆ ಬೆಳೀತಾ ಇರ್ತಾರೆ ಅವಾಗ ಎಕ್ಸ್ರೇಸ್ ತೊಗೊಳ್ತಾ ಇರ್ತೀವಿ. 1 ವರ್ಷದಲ್ಲಿ ಒಂದು 6 ಮಂತ್ಸಲ್ಲಿ ಆ ಥರ ಎಕ್ಸ್ರೇಸ್ ತೊಗೊಳ್ತಾ ಇರ್ತೀವಿ. ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಸೇವ್ ಮಾಡೋಕ್ಕೆ ಏನಾದರೂ ಆಗ್ತಿತ್ತು ಅಂತಂದರೆ ಸೇವ್ ಮಾಡ್ಬೋದು. ಬಟ್ ಅವ್ರು ನಮ್ಮ ಹತ್ರ ಪ್ರೆಸೆಂಟ್ ಮಾಡಿದ್ದು ಅಂದರೆ ಬಂದಿದ್ದು 19 ಇಯರ್ಸಿಗೆ ಬಂದಿದ್ರು ಹುಡುಗರು. ಆ ಟೈಮಲ್ಲಿ ಸ್ಕೆಲಿಟಲ್ ಮೆಚುರಿಟಿ ಆಗಿರುತ್ತೆ. ಅಂದರೆ ನಾವು 18-19 ಇಯರ್ಸ್ ಆದಮೇಲೆ ಹುಡುಗರು ಬೆಳೆಯಲ್ಲ. ಸೊ ಮೂಳೆಗಳು ಏನು ಬೆಳೆಯಲ್ಲ, ಜಾಯಿಂಟ್ಸು ಬೆಳೆಯಲ್ಲ. ಇದು ಬೇರೆ ಪ್ರಾಬ್ಲಮ್ಸ್ ಜೊತೆನೂ ಅಸೋಸಿಯೇಟೆಡ್ ಇರ್ಬೋದು, ಲೈಕ್ ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ, ಕಿಡ್ನಿ ಪ್ರಾಬ್ಲಮ್ಸ್ ಆಗಲಿ. ಸೊ ನಾವು ಅವರಿಗೆ ಪ್ರೊಸೀಜರ್ ಮಾಡೋದಕ್ಕಿಂತ ಮುಂಚೆ ಅದನ್ನು ಥರೋ ಇವ್ಯಾಲ್ಯೂಯೇಟ್ ಮಾಡಿದ್ದೀವಿ. ನಮ್ಮ ಫಿಸಿಷಿಯನ್ ಸಾಬ್ರು ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡಿದ್ರು. ಬೇರೆ ಏನಾದರೂ ಕಂಡೀಷನ್ಸ್ ಇದೆನಾ, ಅಸೋಸಿಯೇಟೆಡ್ ಕಂಡೀಷನ್ಸ್ ಅಂತೀವಿ, ಅಂತಂದರೆ ಕಿಡ್ನಿ ಡೆವಲಪ್ಮೆಂಟ್ ಸರಿ ಇರಲ್ಲ ಅಥವಾ ಹಾರ್ಟಿಂದು ಡೆವಲಪ್ಮೆಂಟ್ ಸರಿ ಇರಲ್ಲ. ಆ್ಯಂಡ್ ಆಮೇಲೆ ನಾವು ಪ್ರೊಸೀಜರ್ ಮಾಡಬೇಕಂದ್ರೆ ಅನಸ್ತಿಷ್ಯಾ ಕೊಡಬೇಕು. ಅನಸ್ತಿಷ್ಯಾ ಮಾಡೋಕ್ಕೆ ಡಾಕ್ಟರ್ ಪ್ರಿಯಾಂಕಾ ಮೇಡಮ್ ಅವರು ನಮಗೆ ಭಾಳ ಸಪೋರ್ಟ್ ಕೊಟ್ಟಿದ್ರು. ಅನಸ್ತಿಷ್ಯಾ ಸಲುವಾಗಿ ಏನಾದರೂ ಡಿಫಿಕಲ್ಟೀಸ್ ಇತ್ತು ಅಂತಂದರೆ ಅದು ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಮತ್ತು ರೇಡಿಯಾಲಜಿಸ್ಟ್ ಮೇಡಮ್ ಅವರು ಅದೇನು ಎಕ್ಸ್ರೇಸ್ ಪ್ರಾಬ್ಲಮ್ ಇದೆ ಅಥವಾ ಆ ಕಂಡೀಷನ್ ಪಿಕಪ್ ಮಾಡೋಕ್ಕೆ ಏನೇನು ಚಾಲೆಂಜಸ್ ಇರುತ್ತೆ, ಬೇರೆ ಎಲ್ಲೆಲ್ಲಿ ಬೋನ್ಸಲ್ಲಿ ಪ್ರಾಬ್ಲಮ್ ಪ್ರೆಸೆಂಟ್ ಆಗುತ್ತೆ ಅದನ್ನೆಲ್ಲ ಪಿಕಪ್ ಮಾಡೋಕ್ಕೆ ಐಡೆಂಟಿಫೈ ಮಾಡಿದ್ರು. ಸೊ ಇದರಲ್ಲಿ ಕಾಸ್ಟ್ ಫ್ಯಾಕ್ಟರ್ಸ್ 3 ವೇರಿಯಂಟ್ಸ್ ಇರುತ್ತೆ.
ಒಂದು ಕಾಸ್ಟ್ ಫ್ಯಾಕ್ಟರ್ ಇರೋದು ಇಂಪ್ಲಾಂಟ್. ಸೊ ಏನು ಇಂಪ್ಲಾಂಟ್ ಅವರಿಗೆ ಹಾಕಿದ್ದು ಅದು ಬಹಳ ಲಿಮಿಟೆಡ್ ಸಪ್ಲೈ. ಸೌತ್ ಇಂಡಿಯಾದಲ್ಲಿ ಒಂದೇ ಪ್ಲೇಸಲ್ಲಿ ಸಿಗುತ್ತೆ ಇದು. ಚೆನ್ನೈಯಲ್ಲಿ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಇರೋದು, ಅಲ್ಲಿಂದನೇ ಎಲ್ಲ ಕಡೆ ಸೌತ್ ಇಂಡಿಯಲ್ಲಿ ಸಪ್ಲೈ ಮಾಡ್ತಾರೆ ಅವರು. ಬಟ್ ಅದು ಅಮೆರಿಕನ್ ಮೇಡ್ ಇಂಪ್ಲಾಂಟ್ಸ್. ಅದು ಒಂದೇ ಕಂಪ್ನಿ ಮಾಡುತ್ತೆ ಈ ಥರ ಇಂಪ್ಲಾಂಟ್. ಸೊ ಆ ಕಂಪ್ನಿದು ಅದು ಸಿಗೋದು ಭಾಳ ನಮಗೆ ರೇರ್. ಆ ಇಂಪ್ಲಾಂಟ್ ಕಾಸ್ಟ್ ಒಂದು ಎಕ್ಸ್ಪೆನ್ಸಿವ್ ಇರುತ್ತೆ. ಆ್ಯಂಡ್ ಇವರಿಗೆ ಸೆರಾಮಿಕ್ ಇಂಪ್ಲಾಂಟ್ ಹಾಕಬೇಕು, ಯಾಕಂದರೆ ಇವರಿಗೆ ಲೈಫ್ ಟೈಮಲ್ಲಿ ಈ ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಮತ್ತೆ ಯಾವುದು ಆಗಬಾರ್ದು ಅಂತ ಒಂದೇ ಟೈಮ್ ಹಿಪ್ ರಿಪ್ಲೇಸ್ಮೆಂಟ್ ಆಗೋಕ್ಕೆ ಭಾಳ ಹೈ ಆ್ಯಂಡ್ ಕ್ವಾಲಿಟಿ ಇಂಪ್ಲಾಂಟ್ ಯೂಸ್ ಮಾಡ್ತೀವಿ. ಇನ್ನೂ 2 ಫ್ಯಾಕ್ಟರ್ಸ್ ಏನಿದೆ ಅಂದರೆ ಆಪ್ರೇಷನ್ ಕಾಸ್ಟ್. ಅಂದರೆ ನಮ್ಮದು ಹಾಸ್ಪಿಟಲ್ ಬೆಡ್ ಸ್ಟೇ ಆಗಲಿ, ಸರ್ಜಿಕಲ್ ಫೀಸ್ ಆಗಲಿ, ಅನಸ್ತಿಷಾ ಫೀಸ್ ಆಗಲಿ, ಇವು ನಾವು ಓನ್ಲಿ 40,000 ಮಾಡಿದ್ವಿ. ಸರ್ಜಿಕಲ್ ಫೀಸ್, ಬೆಡ್ ಚಾರ್ಜಸ್, ಫಿಸಿಯೋಥೆರಪಿ ಚಾರ್ಜಸ್ ಆಗಲಿ, ಮತ್ತು ಏನೇನು ಸುಮಾರು ಇವೆಲ್ಲ ವೇರಿಯಬಲ್ ಫ್ಯಾಕ್ಟರ್ಸ್ ಏನಿದೆ ಅದು ಓನ್ಲಿ 40,000 ಆಗಿದೆ. ಇಂಪ್ಲಾಂಟ್ ಕಾಸ್ಟ್ ಸೆಪ್ರೇಟ್ ಆಗಿತ್ತು, ಮೆಡಿಕಲ್ ಕಾಸ್ಟ್ ಸೆಪ್ರೇಟ್ ಆಗಿತ್ತು. ಸ್ಟೇಜಸ್ ಅಂತಂದರೆ ಯೂಶಲಿ 2 ಟೈಪ್ ಬರುತ್ತೆ. ಅದರಲ್ಲಿ ಒಂದು ಟೈಪಲ್ಲಿ ಬೇರೆ ಜಾಯಿಂಟ್ಸಿಗೂ ಎಫೆಕ್ಟ್ ಆಗುತ್ತೆ. ಶೋಲ್ಡರ್ ಜಾಯಿಂಟ್, ಸ್ಪೈನಲ್ಲಿ ಅಲ್ಲೆಲ್ಲನೂ ಎಫೆಕ್ಟ್ ಆಗುತ್ತೆ. ಇವರಿಗಿರೋ ಕಂಡೀಷನಲ್ಲಿ ಬರೀ ಹಿಪ್ ಜಾಯಿಂಟ್ಸ್, 2 ಹಿಪ್ ಜಾಯಿಂಟ್ಸ್ ಡೆವಲಪ್ ಆಗಲ್ಲ. ಯಾವುದ್ರಿ? ಸೊ ಈಗ ನಾವು ಏನಂತೀವಿ, ಏನಾದರೆ ಈಗ ಏನು ನಾನು ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀನಿ ಇವೆಲ್ಲ ಎವಿಡೆನ್ಸ್ ಸಪೋರ್ಟೆಡ್. ಈ ಇಂಪ್ಲಾಂಟಿಂದು 15 ಇಯರ್ಸ್ವರೆಗೆ ನಮಗೆ ಎವಿಡೆನ್ಸ್ ಸಪೋರ್ಟ್ ಇದೆ. 15 ಇಯರ್ಸಲ್ಲಿ 99.85 ಸರ್ವೈವಲ್ ರೇಟ್ ಅದರದ್ದು. ಕೆಲವು ಬೇರೆ ಸ್ಟಡೀಸಲ್ಲಿ 14 ಇಯರ್ಸಲ್ಲಿ 100% ಸರ್ವೈವಲ್ ರೇಟ್. 14 to 15 ಇಯರ್ಸಿಗೆ ಇಷ್ಟುವರೆಗೆ ಹಾಕಿದ್ದು ಅಂದರೆ ಒಂದು 30 ಇಯರ್ಸ್ ಬ್ಯಾಕ್, 15 ಇಯರ್ಸ್ ಬ್ಯಾಕ್ ಮಾಡಿರೋ ಸರ್ಜರೀಸ್ 15 ಇಯರ್ಸ್ ಆದಮೇಲೆ ಅದೇ ಪೇಷಂಟ್ಸ್ನ ಫಾಲೋಅಪ್ ಮಾಡಿದಾಗ ಆ ಸ್ಟೆಮ್ಮಿಂದ ಲೂಸ್ ಆಗೋ ಚಾನ್ಸ್ 15 ಇಯರ್ಸಲ್ಲಿ 99.85% ಹುಡುಗರು ಇನ್ನೂ ಸರ್ವೈವಲ್ ಇದೆ. ಆಫ್ಟರ್ 15 ಇಯರ್ಸ್ ಇನ್ನೂ ಬರುತ್ತೆ. ಅದು 15 ಇಯರ್ಸ್ ತನಕ ಡೇಟಾ ಇದೆ ನಮ್ಮ ಹತ್ರ. ಇನ್ನೂ ಒಂದು 5-10 ವರ್ಷ ಆದಮೇಲೆ ಮತ್ತೆ ಆ ಡೇಟಾ ತೆಗೆದು ನೋಡ್ತೀವಿ. ಸೊ 15 + 15 ಒಂದು 30 ಇಯರ್ಸಲ್ಲಿ ನಮ್ಗೆ ಏನು ಸರ್ವೈವಲ್ ಇದೆ ಅಂತ ಗೊತ್ತಾಗುತ್ತೆ. ಯಾವ್ದು ಸರ್? ಸಾರಿ, ಇಲ್ಲ ಸರ್, ಅವರಿಗೆ ಫೇಲ್ ಆಯಿತು ಅಂತಂತಂದರೆ ಮತ್ತೆ ಪುನಃ ಸರ್ಜರಿ ಮಾಡಬಹುದು. ಬಟ್ ಅದು ಚಾನ್ಸ್ ಬರೋದು ಭಾಳ 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 ಕಡಿಮೆ. ಅಂದರೆ ನಾವು ಒಂದು 30 ಇಯರ್ಸಲ್ಲಿ ಸರ್ವೈವಲ್ ಎಷ್ಟು ಹಿಪ್ಸ್ ಈ ಥರ ಮಾಡಿರೋ ಸಿಮಿಲರ್ ಪೇಷಂಟ್ಸಿಗೆ ಮಾಡಿರೋದು ಎಷ್ಟು ವರ್ಷ ಬರುತ್ತೆ ಅಂತ ನಮಗೆ ಇನ್ನೂ ಡೇಟಾ ಇಲ್ಲ. 15 ಇಯರ್ಸ್ ಮಾತ್ರ ಡೇಟಾ ಅವೈಲೇಬಲ್ ಇದೆ. 15 ಇಯರ್ಸಲ್ಲಿ ಒಂದು 100 ಹುಡುಗರಿಗೆ ಈ ಥರ ಮಾಡಿದ್ರೆ 99.85% ಇನ್ನೂ ಚೆನ್ನಾಗಿದ್ದಾರೆ. ಅಬ್ಸಲ್ಯೂಟ್ಲಿ ರೆಗ್ಯುಲರ್ ಆಗಿ ಮಾಡ್ಬೋದು. ಡೈಲಿ ಲಿವಿಂಗ್ ಆಕ್ಟಿವಿಟೀಸ್ ಅಂತಾರಲ್ಲ, ಅಂದರೆ ಅವರು ಬಾತ್ರೂಮಿಗೆ ಹೋಗೋದಾಗಲಿ, ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡೋದು, ವಾಕಿಂಗ್ ಆಗಲಿ, ಸಿಂಪಲ್ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಆಡ್ತಾರೆ. ಅದರಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ. ಎಕ್ಸೆಪ್ಟ್ ಒಂದು ಲಿಮಿಟೇಷನ್ ಇರುತ್ತೆ, ಹೆವಿ ಫಾಸ್ಟ್ ರನ್ನಿಂಗ್ ಮಾಡ್ಬೋದು, ಬಟ್ ಓನ್ಲಿ ಅದರಿಂದ ವೇರ್ ಔಟ್ ಜಾಸ್ತಿ ಆಗುತ್ತೆ. ಅಂದರೆ ಇದೇನಿದು ಇಷ್ಟು ವರ್ಷ ಬರುತ್ತೆ ಅಂತ ಇರುತ್ತಲ್ಲ, ಅದು ಸ್ವಲ್ಪ ಚಾನ್ಸ್ ಕಡಿಮೆ ಅದರದ್ದು. ಕೇಳಿಸ್ತಾ ಇಲ್ಲ ಸರ್? ಸಾರಿ ಸರ್, ಐಡಿಯಾ ಇಲ್ಲ. ಬಟ್ ಇದು ಕಂಡೀಷನ್ ಭಾಳ, ಅಂದರೆ ನಾನು ಯಾವುದರಿಂದ ಹೇಳ್ತಿದ್ದೀನಿ ಅಂತ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ಅವರು ಭಾಳ ಜನ ಭಾಳ ಹತ್ರ ಕೇಳಿದ್ದಾರೆ. ಸುಮಾರು ಒಂದು ಸರ್ 5 ವರ್ಷ ಅಥವಾ ಜಾಸ್ತಿ ಇದ್ರ ಬಗ್ಗೆ ವಿಚಾರಿಸಿದ್ದಾರೆ ಅವರು. ಭಾಳ ಪ್ಲೇಸಸಲ್ಲಿ ಕೇಳಿದ್ದಾರೆ. ನನಗೆ ಬೇರೆ ಕಡೆ ಆಗಿದ್ದೇನೆ ಇಲ್ಲ ಅಂತ ಐಡಿಯಾ ಇಲ್ಲ ಸರ್. ಬಟ್ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತಂದರೆ ಸುಮಾರು ಜಾಗ ಓಡಾಡಿದ್ದಾರೆ ಅದರಲ್ಲಿ ಈ ಕಂಡೀಷನ್ ಇಟ್ಕೊಂಡು. ಯಾವ್ದು ಸರ್? ಸರ್ 1-1.5 ಲಕ್ಷ ಹುಡುಗರಲ್ಲಿ ಒಬ್ಬರಿಗೆ ಇನ್ಸಿಡೆನ್ಸ್. 1.5 ಲಕ್ಷ ಅಥವಾ 1 ಜನ ಅದರಲ್ಲಿ ಒಬ್ಬರಿಗೆ ಆಗೋದು. ನಡೀತಿದ್ರು, ಬಟ್ ಸರಿ ಇರಲಿಲ್ಲ ಅವ್ರು ನಡೆಯೋ ಪ್ಯಾಟರ್ನ್. ಅಂದರೆ ಅವರಿಗೆ ಭಾಳ ಬ್ಯಾನಿ ಇತ್ತು, ಪೇನ್. ಅಂದರೆ ಕೂತಾಗ ಪೇನ್ ಇತ್ತು, ನಿಂತಾಗ ಪೇನ್ ಇತ್ತು, ನಡೀತಾ ಪೇನ್ ಇತ್ತು, ಏನಾದರೆ ಕೆಲಸ ಮಾಡಬೇಕಂದ್ರೆ ಸ್ವಲ್ಪ ಪೇನ್ ಇತ್ತು. ಆ್ಯಂಡ್ ಇದು ಇವರು ಬಂದಾಗ ಕೂಡ, ಯಾಕಂದರೆ 19 ಇಯರ್ಸಲ್ಲಿ ಒಂದು ದೊಡ್ಡ ಸರ್ಜರಿ ಮಾಡಬೇಕು ಅಂತಂದರೆ ಅವರಿಗೆ ಲೈಫ್ ಚೇಂಜಿಂಗ್. ನಾವು ಕೂಡ ನಾನು ಇಂಗ್ಲೆಂಡಲ್ಲಿ ಓದಿದ್ದೆ. ನಾವು ಅಲ್ಲಿ ನನಗೆ ಕಲಿಸಿದ್ದವ್ರದ್ದು ಇದೆಲ್ಲ ಯಾರು ಕಲಿಸಿದ್ದಾರೆ ಅವ್ರ ಜೊತೆ ಕೂಡ ನಾನಿದು ಕೇಸ್ ಡಿಸ್ಕಸ್ ಮಾಡಿದೆ, ಅವ್ರದ್ದು ಪ್ರಾಬ್ಲಮ್ ಡಿಸ್ಕಸ್ ಮಾಡಿದೆ. ಆ್ಯಂಡ್ ಈ ಥರ ಏನೇನು ರಿಸ್ಕ್ ಅದರದ್ದು, ಏನೇನು ಬೆನಿಫಿಟ್ಸ್ ಇದೆ, ಏನೇನು ಚಾಲೆಂಜಸ್ ಬರುತ್ತೆ, ಇವೆಲ್ಲ ಆ್ಯಂಟಿಸಿಪೇಟ್ ಮಾಡಿದ್ವಿ. ಆ್ಯಂಡ್ ಇದೇ ಸೇಮ್ ನಾನು ಅವ್ರ ಫ್ಯಾಮಿಲಿ ಜೊತೆ ಕೂಡ ಡಿಸ್ಕಸ್ ಮಾಡಿದೆ. ಸರ್ಜರಿ ಆಗೋದಕ್ಕಿಂತ ಮುಂಚೆ ಸುಮಾರು ಒಂದು 4-5 ಸತಿ ನಮ್ಮದು ಫ್ಯಾಮಿಲಿ ಜೊತೆ ಮೀಟಿಂಗ್ ಆಯಿತು. ಅವ್ರಿಗೆ ಏನೇನಿದೆ ಎಲ್ಲ ಪ್ರಾಬ್ಲಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಆಮೇಲೆ ನಾವು ಇಬ್ಬರೂ ಸೇರಿಕೊಂಡು ಡಿಸಿಷನ್ ತೊಗೊಳ್ವಿ ದಟ್ ಈ ಸರ್ಜರಿ ಕ್ಯಾರಿ ಆನ್ ಮಾಡೋಣ ಅಂತ.